ಬ್ಯಾಂಕ್ ಆಫ್ ಬರೋಡಾ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಗೆ ಎಲ್ಲರನ್ನೂ ಸ್ವಾಗತಿಸುತ್ತಿದ್ದೇನೆ. ನನ್ನ ಮೊದಲನೆಯ ದಿನ ಈ ಒಂದು ಸುಂದರ ವಾತಾವರಣ ನನ್ನನ್ನು ವೆಲ್ಕಮ್ ಮಾಡಿದಾಗ ನಾನು ಬಹಳವೇ ಖುಷಿಯಿಂದ ಈ ಒಂದು ಸಂಸ್ಥೆಯೊಳಗೆ ನುಗ್ಗಿದೆ. ನಾನು ಎಂದರೆ ಚಿತ್ರಾ ಸರಸ್ವತಿ, ಡೊಮೇನ್ ಸ್ಕಿಲ್ ಟ್ರೈನರ್, SBI ಆರ್ಸೆಟ್ಟಿ ಚಾಮರಾಜನಗರ. ನನ್ನ ಒಂದು ಜವಾಬ್ದಾರಿಯುತ ಕೆಲಸವನ್ನು ನಾನು ಪ್ರಾರಂಭಿಸಿದೆ. ನನ್ನ ಎಲ್ಲ ಪ್ರಾಕ್ಟಿಕಲ್ ಮತ್ತು ಥಿಯರಿ ಕ್ಲಾಸ್ಗಳನ್ನು ಸ್ಟೂಡೆಂಟ್ಗಳಿಗೆ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ ಅವುಗಳನ್ನೆಲ್ಲ ಗ್ರಹಿಸಿಕೊಂಡ ನನ್ನ ಸ್ಟೂಡೆಂಟ್ಗಳು ತಮ್ಮದೇ ಆದಂಥ ಶೈಲಿಯಲ್ಲಿ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಅವರವರ ಕೆಲಸದಲ್ಲಿ ಬಹಳ ಶ್ರದ್ಧೆಯಿಂದ ಟೀಚರ್ಸ್ಗಳು ಏನು ಹೇಳ್ಕೊಡ್ತಾರೋ ಅದನ್ನು ಬಹಳ ಗಮನದಿಂದ ನೋಡಿ ವೈಯಕ್ತಿಕವಾಗಿ ಗುಂಪಾಗಿ ಕುಳಿತು ಕಟಿಂಗ್ ಸ್ಟಿಚಿಂಗ್ಗಳನ್ನು ಪ್ರಾರಂಭಿಸಿದರು ಮತ್ತು ಡೆಮೋಗಳನ್ನು ಕೊಟ್ಟು ನನ್ನನ್ನು ಬಹಳ ಸಂತೋಷಪಡಿಸಿದರು. ತಾವು ಹೊಲೆದಂಥ ಬಟ್ಟೆಗಳನ್ನು ತಂದು ಸರಿ ಇದೆಯಾ ಅಥವಾ ಏನಾದರೂ ಲೋಪದೋಷಗಳಿದ್ದಲ್ಲಿ ನನ್ನನ್ನು ಕೇಳಿ ತಿಳಿದು ಮತ್ತೊಮ್ಮೆ ಕರೆಕ್ಟಾಗಿ ಹೊಲೆದು ನನಗೆ ತೋರಿಸಿ ಅದನ್ನು ಸರಿಪಡಿಸಿಕೊಳ್ಳುತ್ತಿದ್ದರು. ನಾನು ಕೂಡ ಸಿಲೆಬಸ್ನಲ್ಲಿದ್ದ ಯಾವುದನ್ನು ಬಿಟ್ಟದೆ ಹೇಳಿಕೊಟ್ಟೆ. ಮತ್ತು ನನ್ನ ಅಡುಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಲೇಬೇಕು. ಬಹಳ ಒಂದು ರುಚಿಯಾದ ಅಡುಗೆಗಳು, ಬಹಳ ಒಂದು ಬಹಳ ಒಂದು ಉಪಚಾರ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಮಾಡುತ್ತಿದ್ದ ಅಡುಗೆ ಡಿಪಾರ್ಟ್ಮೆಂಟಿಗೆ ಈ ಶಿವು ಮತ್ತು ಸಂತುವೆ ಕಾರಣ. ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸೋಣ. ಮತ್ತು ಈ ಒಂದು ಸಂದರ್ಭದಲ್ಲೇ ನನಗೆ ರುಡ್ಸೆಟ್ ಡೈರೆಕ್ಟರಾದ ಶ್ರೀಯುತ ಗುರುದೇವ್ ಸೂರ್ಯನಾರಾಯಣ ಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಅವರ ಟೀಮ್ ತಂಡ ನಮ್ಮ ಯೂನಿಟ್ ವಿಸಿಟ್ ಮಾಡಿದಾಗ ನನ್ನ ಒಂದು ಕೆಲಸದಲ್ಲಿ ಅವರು ಮೆಚ್ಚಿ ಇಂತಹ ಒಂದು ಅದ್ಭುತವಾದ ಕಲೆಯನ್ನು ಹೇಳಿಕೊಟ್ಟ ಈ ಒಂದು ಗುರುಗಳಿಗೆ ನಮ್ಮ ಒಂದು ಮರ್ಯಾದೆಯನ್ನು ತಿಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಅವರುಗಳು ಅವರುಗಳು ನಡೆಸಿಕೊಟ್ಟಂಥ ಒಂದು ಕೃತಜ್ಞತಾ ಹೇಳಲು ನನಗೆ ಭಾಷೆಗಳೇ ಇಲ್ಲ. ಅಂದರೆ ನಾನು ಸ್ಪೀಚ್ಲೆಸ್ ಆಗಿ ಅಲ್ಲಿ ನಿಂತಿದ್ದೆ. ನಿಜಕ್ಕೂ ನನಗೆ ನನ್ನ ಜೀವನದಲ್ಲಿ ಆ ಒಂದು ಕ್ಷಣ ಬಹಳ ಒಂದು ಹಿಮಾಲಯನ್ ಮೌಂಟೇನ್ ಹತ್ತಿದಷ್ಟು ನನಗೆ ಸಂತೋಷವನ್ನು ತಂದಿತು, ಕೀರ್ತಿಯನ್ನು ತಂದಿತು. ನನ್ನ ಒಂದು ಕೆಲಸದಲ್ಲಿ ಸಿಕ್ಕಂಥ ಆ ಒಂದು ಗೌರವ ನನ್ನ ಜೀವನ ಪರ್ಯಂತ ನಾನು ಮರೆಯಲಾರೆ. ನಿಜಕ್ಕೂ ನಾನು ಗುರುದೇವ್ ಸರ್ ಅವರಿಗೆ ಎಂದೆಂದಿಗೂ ಚಿರಋಣಿಯಾಗಿರುತ್ತೇನೆ. ಮತ್ತು ಹಾರೈಸಿದ ಎಲ್ಲ ಅವರ ತಂಡದವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ಒಂದೇ ವಿಚಾರ ಹೇಳಿದರು, ಅವರ ಸ್ಪೀಚನ್ನು ಸ್ವಲ್ಪ ನೀವು ಕೇಳಲಿ ಅಂತ ನಾನು ನನ್ನ ಮಾತನ್ನು ಕಡಿಮೆ ಮಾಡ್ತಾ ಇದ್ದೀನಿ. Real group emotions is teaching the student and he is taking the best. So even let us see in India there is world class leaders are there. So I forgot the names. Rinu Kumar, Manish Malhotra, Sabyasachi Mukherjee, Tarun Tahiliani, Anita Dombe, Neetu Lalla, Vasant Gupta, Rohit Pali, all are 100. They are how many leaders? They are charging. Today they are earning more than 1 crore. Like this. I request the people, can you understand? Yes, sir. Yeah, all these names, no? Guru ko pranam karke chaliye. Okay, go for it. Okay, all the best. Mr. Prasanna will help you. Out of 50 lakhs, 17.5 lakhs of the subsidy. Like that, you have to go ahead. Okay, all the best. आप लोग भी आइए, गुरु के लिए प्रणाम करो. ಅದ್ರಲ್ಲಿ ಅವರು ಎಕ್ಸ್ಟ್ರಾ ಏನ್ ಬೇಕು ಅಂತ ಕೇಳಿ ನಾವು ಸ್ಟಿಚ್ ಮಾಡಿರೋದು ಏನಾದ್ರು ತಪ್ಪಿದ್ರೆ ರಾಂಗ್ ಇದೆ ಅಂದ್ಬಿಟ್ಟು ಮತ್ತೆ ಅಲ್ಲೇ ಕುಂಡಿಸಿ ಸರಿಪಡಿಸಿ ನಮ್ಗೆ ಒಂದು ಮೋಟಿವೇಶನ್ ಕೊಡ್ತಾರೆ. ಈ ತರ ಹೆಣ್ಮಕ್ಳು ಮುಂದೆ ಬನ್ನಿ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ. ತುಂಬಾ ಖುಷಿ ಆಗ್ತಿದೆ. ನಾವು ಒಬ್ಳೆ ಅಲ್ಲ, ಇಲ್ಲಿ ಯಾರು ಬೇಸಿಕ್ ಅಂದ್ರೆ ನಾನು ಬೇಸಿಕ್ ಅಲ್ಲೇ ಬಂದಿದ್ದು, ಬಟ್ ಇಷ್ಟು ಕಲಿತೀನಿ ಅಂತ ನಾನು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ.
ನಾನು ನೆಕ್ಸ್ಟ್ ಇಲ್ಲಿಂದ ಹೋದ್ಮೇಲೆ ನಾನೇ ಒಂದು ಏನಾದರೂ ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತಾನೆ ನಾನು ತಿಳಿಯೋದು. ಕಾಂಟ್ರಿಬ್ಯೂಷನ್ಸ್. ನಂತರ ಎಲ್ಲ ತರಬೇತಿ ಅವಧಿಯಲ್ಲಿ ನಾನು ಮಾಡಿಕೊಟ್ಟ ಪಾಠಗಳನ್ನು ಎಕ್ಸಾಮಿನೇಷನ್ ರಿವಿಷನ್ ಅಂತ ಹೇಳಿ ನಾನು ಕೊಟ್ಟಾಗ ಅವುಗಳನ್ನು ಯೂನಿಟಿಯಿಂದ ಗುಂಪಾಗಿ ವೈಯಕ್ತಿಕವಾಗಿ ಒಬ್ಬೊಬ್ಬರು ನನಗೆ ಡೆಮೋ ತೋರಿಸಿದಾಗ ನನಗೆ ಬಹಳ ಸಂತೋಷ ಆಯಿತು. ಅದರ ಮಧ್ಯೆ ಇವರುಗಳ ಒಂದು ನನ್ನ ಡೈರೆಕ್ಟರ್ಗಳ ಒಂದು ಡಿಸ್ಪ್ಲೇ, ಅವರುಗಳ ಮುಂದೆ ನನ್ನ ಸ್ಟೂಡೆಂಟ್ಗಳು ತೋರಿಸಿದಂಥ ಡಿಸ್ಪ್ಲೇ ಆಗಿರ್ಬೋದು, ಅವರುಗಳಿಂದ ಸಿಕ್ಕಂಥ ಹಾನೋರಿಯಮ್ಗಳಾಗಿರ್ಬೋದು, ಆ ಸಂದರ್ಭದಲ್ಲಿ ನನ್ನ ಸ್ಟೂಡೆಂಟ್ಗಳು ನಿಜವಾಗ್ಲೂ ಅವರುಗಳ ಒಪಿನಿಯನ್ಗಳನ್ನು ನನ್ನ ಬಗ್ಗೆ ಇಟ್ಟುಕೊಂಡಿದ್ದಂಥ ಗೌರವವನ್ನು ಅವರುಗಳು ಹೇಳಿದಾಗ ನಾನು ನಿಜವಾಗ್ಲೂ ಇದೇ ಅಲ್ಲವಾ ನಮಗೆ ಬೇಕಾಗಿದ್ದದ್ದು, ಒಂದು ಶಿಬಿರಾರ್ಥಿಗಳನ್ನು ನಾವು ನೀಟಾಗಿ ಕರೆಕ್ಟಾದ ದಾರಿಯಲ್ಲಿ ನಾವು ನಡೆಸಿದರೆ ಅವರುಗಳಿಂದ ಸಿಕ್ಕುವಂಥ ಪ್ರತಿಫಲ ಮತ್ತು ಅವರುಗಳಿಂದ ನಮ್ಮ ಮೇಲೆ ಇರುವಂಥ ಒಂದು ಒಳ್ಳೆಯ ಅಭಿಪ್ರಾಯ ಗಳಿಸುವುದು ಬಹಳ ಕಷ್ಟ. ಎಲ್ಲ ಶಿಬಿರಾರ್ಥಿಗಳು ಕೂಡ ನನ್ನ ಬಗ್ಗೆ ಹೇಳಿದಂಥ ಒಂದು ಅನಿಸಿಕೆಗಳನ್ನು ಕೇಳಿ ನಾನು ನಿಜಕ್ಕೂ ಇಷ್ಟು ಸಾಕು ಅನ್ನುವಷ್ಟು ನನ್ನ ಮನಸ್ಸು ಬಹಳ ತೃಪ್ತಿಯಾಯಿತು. ಇದೇ ಅಲ್ಲವೇ ನಮ್ಮಂಥ ಗುರುಗಳಿಗೆ ಸಿಗುವಂಥ ಗುರು ಕಾಣಿಕೆ ಎಂದರೆ. ಸೊ ಅದರ ಮುಖಾಂತರ ಈ ಮಕ್ಕಳು ಬೆಳೆದರೆ ನಮಗೆ ಅದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ. ಸೊ ಹಾಗಾಗಿ ನಾನು ಬಹಳ ಸಂತೋಷಪಟ್ಟೆ. ಅದಾದ ನಂತರ ಇನ್ನೊಂದು ಖುಷಿಯನ್ನು ನನ್ನ ಮಕ್ಕಳು ನನಗೆ ಕೊಟ್ಟರು. ನನ್ನ ಬೀಳ್ಕೊಡುಗೆ ಕಾರ್ಯಕ್ರಮ, ಅದರಲ್ಲೂ ಕೂಡ ಬಹಳ ಚೆನ್ನಾಗಿ ನಿಭಾಯಿಸಿ ಪ್ರತಿಯೊಬ್ಬರು ತಮ್ಮದೇ ಆದಂಥ ಶೈಲಿಯಲ್ಲಿ ಅವರವರಿಗೆ ತಿಳಿದ ಮಟ್ಟದಲ್ಲಿ ನನ್ನ ಬಗ್ಗೆ ಹೇಳಿದಂಥ, ಅಲ್ಲಿ ಬರೆದಿರುವಂಥ ಮಾತುಗಳು ನನಗೆ ನಿಜವಾಗಲೂ ಬೆರಗಾಯಿಸ್ತು. ಮತ್ತು ಅವರುಗಳ ತುಂಟಾಟ, ಆಟ ಪಾಠ ಎಲ್ಲ ರೀತಿಯಾದ ಚಟುವಟಿಕೆಗಳು ನನ್ನನ್ನು ಬಹಳ ಸಂತೋಷದ ಎಲ್ಲೆಗೆ ಮೀರಿಸಿತು. ಎಲ್ಲರೂ ಒಂದು ಕಷ್ಟದಿಂದ ನೊಂದು ಬಂದಂಥ ನನ್ನ ಶಿಬಿರಾರ್ಥಿಗಳನ್ನು ನಾವು ಕಳಿಸುವಾಗ ಬಹಳ ಸಂತೋಷದಿಂದ ಹೋಗ್ತಾ ಇದ್ದೀವಿ ಮ್ಯಾಮ್, ನಮ್ಮ ಎಲ್ಲ ದುಃಖ ಮರೆತು ನಮ್ಮ ಜೀವನಕ್ಕೆ ಬೇಕಾದ ಒಂದು ಕಲೆಯನ್ನು ಕಲಿತು ನಾವು ಎಲ್ಲ ದುಃಖಗಳನ್ನು ಮರೆತು ನಾವು ಒಂದು ಒಳ್ಳೆಯ ತರಬೇತಿಯನ್ನು ಪಡೆದುಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಅಂದಾಗ ನಮ್ಮ ಸಂಸ್ಥೆಗೆ ಅದಕ್ಕಿಂತ ಬೇರೆ ಯಾವುದೋ ಒಂದು ಮಾತಿಲ್ಲ ಅಂತ ಅನ್ಕೋತೀನಿ. ಮತ್ತು ಇವೆಲ್ಲ ನಾನು ಹೊಲೆದು ಲೇಬಲ್ ಮಾಡಿದಂಥ, ಅಂದರೆ ತರಬೇತಿ ಅವಧಿಯಲ್ಲಿ ನಾನು ಲೇಬಲ್ ಮಾಡಿದಂಥ ಬಟ್ಟೆಗಳು, ಅದನ್ನು ನೋಡಿ ಕಲಿತಂಥ ಹುಡುಗಿಯರು ತಮ್ಮದೇ ಶೈಲಿಯಲ್ಲಿ ತಮಗೆ ತಿಳಿದ ಮಟ್ಟಿಗೆ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದಾಗ ನನ್ನ ಪೇಂಟಿಂಗ್ ವರ್ಕ್ಗಳನ್ನು ಅವರ ಬ್ಲೌಸ್ಗಳ ಮೇಲೆ ಹಾಕಿ ಈ ರೀತಿ ಒಂದು ಡಿಸ್ಪ್ಲೇಗಳನ್ನು ತೋರಿಸಿದಾಗ ಆಹಾ ಆನಂದಕ್ಕೆ ಏನೆಂದು ಹೇಳಲಿ. ಮತ್ತು ನಾನು ಹೇಳಿಕೊಟ್ಟ ಎಲ್ಲ ಸಿಲೆಬಸ್ ಪ್ರಕಾರ ಮಾಡಿದಂಥ ಕಟಿಂಗ್ ಸ್ಟಿಚಿಂಗ್ಗಳನ್ನು ತಮ್ಮ ಬಟ್ಟೆಗಳ ಮೇಲೆ ಹೊಲಿಗೆಯ ಮುಖಾಂತರ ಕಟಿಂಗ್ಗಳ ಮುಖಾಂತರ ಪೂರೈಸಿ ಅದನ್ನು ಡಿಸ್ಪ್ಲೇ ಅಂತ ಮಾಡಿದಾಗ ಒಂದು ತಾಯಿ ತನ್ನ ಮಗು ಒಂದು ಪ್ರತಿಭಾವಂತನಾಗಿ ಬೆಳೆಯುವುದನ್ನು ನೋಡಿ ಎಷ್ಟು ಆನಂದ ಪಡುತ್ತಾಳೋ, ಒಂದು ಶಿಕ್ಷಕಿಯಾಗಿ ನನಗೆ ಅಷ್ಟೇ ಆನಂದವಾಯಿತು. ನೋಡಿ, ಧೋತಿ, ಪಟಿಯಾಲ, ಪ್ಯಾನಲ್ ಅನಾರ್ಕಲಿ, ಸರ್ಕ್ಯುಲರ್ ಅಂಬ್ರೆಲ್ಲಾ, ಸ್ಟ್ರೈಟ್ ಅಂಬ್ರೆಲ್ಲಾ, ಸಲ್ವಾರ್ ಕಮೀಸ್, ಬೇಬಿ ಫ್ರಾಕ್ಸ್, ಸ್ಟಾರ್ ಫ್ರಾಕ್ ಆ್ಯಂಡ್ ನೈಟೀಸ್, ನೈಟ್ ಸೂಟ್ಸ್, ನೈಟ್ ಗೌನ್ಸ್, ಪೆಟಿಕೋಟ್ಸ್, ಫಿಶ್ ಪೆಟಿಕೋಟ್ಸ್ ಅಂತ ಹೇಳಿ, ಮತ್ತು ಬ್ಲೌಸ್ಗಳಲ್ಲಿ ಪ್ರಿನ್ಸಸ್ ಕಟ್, ಕಟೋರಿ ಬ್ಲೌಸ್, ಸಿಂಪಲ್ ಆ್ಯಂಡ್ ಲೈನಿಂಗ್ ಬ್ಲೌಸ್ ಅಂತ ಹೇಳಿ ಏನೇನೆಲ್ಲ ಸಿಲೆಬಸ್ಗಳಲ್ಲಿತ್ತೋ, ಸ್ಕೂಲ್ ಯೂನಿಫಾರ್ಮ್ಸ್, ಯಾವುದೇ ಒಂದು ಸಿಲೆಬಸ್ಸನ್ನು ಬಿಡದೆ ನನಗೆ ನನ್ನ ಮೇಲಧಿಕಾರಿಗಳು ಏನು ನನಗೆ ಹೇಳಿಕೊಟ್ಟರೋ, ಶ್ರೀಯುತ SDR ಸರ್ ಆದ ಮಂಜುನಾಥ್ ಸರ್ ಮತ್ತು ರಘುನಂದನ್ ಸರ್ ಹೇಳಿದಂಥ ಎಲ್ಲವನ್ನು ನನ್ನ ಶಿಬಿರಾರ್ಥಿಗಳಿಗೆ ನಾನು ಪೂರೈಸಿ ನಾನು ಆ SBI RCETಯಿಂದ ಹೊರಟು BOP RCETಗೆ ನನ್ನ ಒಂದು ಕೊಡುಗೆಯನ್ನು ಕೊಟ್ಟಾಗ ನನ್ನ ಸ್ಟೂಡೆಂಟ್ಗಳು ಕೊಟ್ಟಂಥ ಒಂದು ಮರ್ಯಾದೆ, ಟೀಚರ್ಸ್ ಡೇ ಸೆಲೆಬ್ರೇಷನಲ್ಲಿ ಈ ಒಂದು ಮರ್ಯಾದೆಗೆ ನನಗೆ ಭಾಳ ಸಂತೋಷವನ್ನು ಕೊಟ್ಟಿತು. ನಾನೆಲ್ಲರಿಗೂ ಚಿರಋಣಿಯಾಗಿರುತ್ತೇನೆ. ಎಲ್ಲರಿಗೂ ನನ್ನ ವಂದನೆಗಳು, ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.